ಮುಖ್ಯಮಂತ್ರಿ ನಿವಾಸಕ್ಕೆ ನಿನ್ನೆ ತಡರಾತ್ರಿ ನೂತನ ಸಚಿವರು ಆಗಮಿಸಿದರು. ಧನ್ಯವಾದ ತಿಳಿಸಿದರು. ಸದಾಶಿವನಗರದ ಮುಖ್ಯಮಂತ್ರಿ ನಿವಾಸಕ್ಕೆ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟರು. ಅವ್ರ ಜೊತೆ KC ವೇಣುಗೋಪಾಲ್ ಕೂಡ ಇದ್ದರು. ಇನ್ನು ನೂತನ ಸಚಿವರಾದಂಥ ನಾಗೇಂದ್ರ, ಅಜಯ್ ಸಿಂಗ್ ಇವರು ಕೂಡ DK ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟು ಧನ್ಯವಾದ ತಿಳಿಸಿದ್ದಾರೆ. ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ, ನೀವು ವಿಡಿಯೋವನ್ನು ಕೂಡ ನೋಡ್ತಾ ಇದ್ದೀರಿ. ಜಮೀರ್ ಅಹಮದ್ ಖಾನ್ DK ಶಿವಕುಮಾರ್ ಅವರ ಮನೆಗೆ ತೆರಳಿ ಅವರಿಗೆ ಧನ್ಯವಾದ ತಿಳಿಸಿರುವುದು. ಜಮೀರ್ ಇದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಇಲ್ಲಿಗೆ ಬಂದರು. ಇನ್ನು ಅಜಯ್ ಸಿಂಗ್ ಅವರು ಕೂಡ DK ಶಿವಕುಮಾರ್ ಅವರ ಮನೆಗೆ ಬಂದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ನಾಗೇಂದ್ರ ಕೂಡ ಬಂದಿದ್ದಾರೆ. ನಾಗೇಂದ್ರ ಅವರನ್ನು ಕೂಡ ನೋಡ್ಬೋದು. CM ನ ಮತ್ತೆ ಭೇಟಿ ಮಾಡೋದು ಯಾರು ಭೇಟಿ ಮಾಡಬೇಕಪ್ಪ? ನಾನು ಬಂದಿದ್ದೆ ಲೇಟ್, ಕ್ಯಾಬಿನೆಟ್ ಇತ್ತು, ಕ್ಯಾಬಿನೆಟ್ ಮುಗಿದಿದ್ದೆ 9:15 ಗಂಟೆಗೆ. ಆಮೇಲೆ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿದ್ವಿ. ಸಿದ್ದರಾಮಯ್ಯ ಮನೆಯಿಂದ ಬಂದಿದ್ದೆ 10:15 ಗಂಟೆಗೆ. ಅದಾದಮೇಲೆ ಬಂದ್ವಿ, ಸಾಹೇಬ್ರ ತಾವು ಕೂತ್ಕೊಂಡು ಮಾತಾಡ್ಕೊಂಡು. ಸರ್, ತುಂಬಾ ಜನ ಅಸಮಾಧಾನಗೊಂಡಿದ್ದಾರೆ, ರಿಸೈನ್ ಮಾಡ್ತೀವಿ ಅಂತ ಕೂಡ ಒಂದು ಯಾರ್ಯಾರಿಲ್ಲ, ಎಲ್ಲರಿಗೂ ಸಮಾಧಾನ ಮಾಡಿ. ನಿಮಗೆ ಖುಷಿ ಆಗಿದೆಯಲ್ಲ? ಯಾವ್ದಾದ್ರು ಇಂಥದ್ದೇ ಖಾತೆ ಬೇಕು ಅಂತ ಸರ್ ಏನಾದ್ರು ಸರ್ ಬೇಡಿಕೆ ಇದೆಯಾ? ಇಂಥದ್ದೇ ಖಾತೆ ಅನ್ನೋ ಬೇಡಿಕೆ ಇದೆಯಾ ಸರ್? ಯಾವುದು? ಇಲ್ಲಪ್ಪ, ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಇಂಥದ್ದು ಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ. ಯಾವುದನ್ನ ಕೊಳ್ಳಿ ನಿಭಾಯಿಸ್ತೀನಿ ನಾನು. ಮುಖ್ಯಮಂತ್ರಿ ಬಿಟ್ಟಿದ್ದದು. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥ ಶಾಸಕ ಕೋನ್ ರೆಡ್ಡಿ ಮುಖ್ಯಮಂತ್ರಿಯನ್ನು ಭೇಟಿಯಾದರು. ಸಿಗುತ್ತೆ ಅನ್ನುವಂಥ ನಂಬಿಕೆ ಇತ್ತು, ಸಿಗಲಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗಬೇಕು ಅಂತ ಮಾತನಾಡಿದರು. ಕೆಲವರಿಗೆ ಬೇಸರ ಆಗಿ ರಾಜೀನಾಮೆ ಮಾತನಾಡ್ತಿದ್ದಾರೆ. CM ಸಮರ್ಥರಿದ್ದಾರೆ, ಸರಿ ಮಾಡ್ತಾರೆ ಅದನ್ನ ಅಂತ. ಇಲ್ಲ, ಈಗ ನೋಡಿ, ಅದು ಮಹಿಳೆಯರಿಗಾಗಿ ಮೀಸಲಿಟ್ರ ನಾವು ಅದನ್ನು ಕೇಳೋ ಪರಿಸ್ಥಿತಿ ಆಗಿಲ್ಲ. ನಾವು ನಮ್ಮ ಕ್ಷೇತ್ರದ ಕೆಲಸದ ಬಗ್ಗೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಕಡೆ ಫ್ರೀಯಾಗಿ ಕೂತಿದ್ವಿ, ಮಾತಾಡಕತ್ತಿದ್ವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನೀವು ಡೆಲ್ಲಿಗೆ ಹೋಗಿದ್ರಿ? ಡೆಲ್ಲಿಗೆ ಹೋಗಿದ್ವಿ, ಮಂತ್ರಿ ಆಗ್ಬೇಕಂತ ಕೇಳಿದ್ವಿ, ಹೈಕಮಾಂಡ್ ಕೇಳಿದ್ವಿ. ಅಲ್ಟಿಮೇಟ್ಲಿ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೊಂಡ್ರೆ, ಮಾಜಿ ಮುಖ್ಯಮಂತ್ರಿ ಎಲ್ಲರೂ ಕೂತ್ಕೊಂಡು PCC ಅಧ್ಯಕ್ಷರು ಕೂಡ ಚರ್ಚೆ ಮಾಡ್ರೆ. ಅದನ್ನ ಬಿಟ್ಟರೆ ಬೇರೆ ಏನು ಹೇಳಕ್ಕೆ ಸಾಧ್ಯ ಇತ್ತು ಅವತ್ತು. ಅದಕ್ಕೆ ನಾವು ಭೇಟಿ ನಿರಾಸೆ ಆಗಿಲ್ವಾ ಸರ್? ಅದಕ್ಕೆ ನಿಮಗೆ ನಿರಾಸೆ ಅನ್ಸಿಲ್ವಾ? ನಿನ್ನೆ ಕಾಂಗ್ರೆಸ್ನ ಸಚಿವರ ಪಟ್ಟಿ ರಿಲೀಸ್ ಆದಾಗ ಅಚ್ಚರಿಯ ರೂಪದಲ್ಲಿ ಕಂಡು ಬಂದಂಥ ಹೆಸರು ಅದು ಗಾಯತ್ರಿ ಶಾಂತೇಗೌಡ ಅವರದು. ಈ ಹೆಸರು ಆ ಲಿಸ್ಟಲ್ಲಿ ಯಾಕೆ ಬಂತು, ಹೇಗೆ ಬಂತು ಅನ್ನೋದು ಈಗ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿಲ್ಲ, ಸಿದ್ದರಾಮಯ್ಯ ಅವರು ಕೂಡ ಮಾಡಿಲ್ಲ. ಪಟ್ಟಿಯಲ್ಲಿ, ಇಬ್ಬರ ಪಟ್ಟಿಯಲ್ಲೂ ಅವರ ಹೆಸರಿರಲಿಲ್ಲ. ಆದರೂ ರಿಲೀಸ್ ಆದಂಥ ಪಟ್ಟಿಯಲ್ಲಿ ಅವರ ಹೆಸರಿತ್ತು. ಕೊನೆಗೆ ಅವರಿಗೆ ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕಾಗಲಿಲ್ಲ, ಅದು ಬೇರೆ. ಬಟ್ ಹೆಸರು ಹೇಗೆ ಬಂತು? ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದಿದ್ದಾದ್ರೂ ಹೇಗೆ? ಹೈಕಮಾಂಡ್ ಅಲ್ಲಿ ಕಾಣದ ಕೈಗಳು ಕೆಲಸ ಮಾಡಿದ್ವಾ? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಎನ್ನುವಂತ ತಂತ್ರಗಾರಿಕೆ ಮಾಡ್ದಂಗಿತ್ತು ಹೈಕಮಾಂಡ್. ಯಾಕೆಂತಂದ್ರೆ ಕುರುಬ ಸಮುದಾಯಕ್ಕೆ ಕೊಡಬೇಕಿತ್ತು, ಮಹಿಳೆಯರಿಗೂ ಕೊಡಬೇಕಿತ್ತು. ಗಾಯತ್ರಿ ಶಾಂತೇಗೌಡರು ಕುರುಬ ಸಮುದಾಯದವರಾಗಿರೋದ್ರಿಂದ ಮಹಿಳಾ ಕೋಟನೂ ಭರ್ತಿ ಆಯಿತು, ಕುರುಬ ಕೋಟನೂ ಭರ್ತಿ ಆಯಿತು ಅಂತ ಈ ಲೆಕ್ಕಾಚಾರ ಹಾಕಿದಂಗಿತ್ತು. ಬಟ್ ಆ ಲೆಕ್ಕಾಚಾರ ಉಲ್ಟಾ ಆಯಿತು ಕೊನೆಗೆ. ಬಟ್ ಹೆಸರು ಹೇಗೆ ಬಂತು, ಯಾರ ಮುಖಾಂತರ ಬಂತು? ಹೈಕಮಾಂಡ್ ಇವರ ಹೆಸರನ್ನ ಪರಿಗಣಿಸೋದಕ್ಕೆ ಏನು ಕಾರಣ ಆಯಿತು? ಕಾಂಗ್ರೆಸ್ ಅಲ್ಲಿ ಬಹಳ ಚರ್ಚೆ ಕಾರಣ ಆಗ್ತಾ ಇದೆ. ಈಗ ಕುರುಬ ಸಮುದಾಯದ ಕೋಟಾದಡಿಯಲ್ಲಿ ಬಸವರಾಜ್ ಶಿವಣ್ಣನವರ ಹೆಸರನ್ನ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದಿಟ್ಟಿದ್ರು. ಹೆಸರು ಡ್ರಾಪ್ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ಸಿಟ್ಟು ಬಂತು. ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ ಅವರು. ಒಂದು ಹಂತದಲ್ಲಿ ಪುತ್ರ ಯತೀಂದ್ರ ಅವರನ್ನ ರಾಜೀನಾಮೆ ಕೊಡಿಸ್ತೀನಿ ಅನ್ನೋ ಅಷ್ಟು ಸಿಟ್ಟಾಗಿದ್ರು ಸಿದ್ದರಾಮಯ್ಯ. ಮಹಿಳಾ ಕೋಟ ಭರ್ತಿಯಾಗದೆಯೇ ಸಂಪುಟ ವಿಸ್ತರಣೆ ಆಯ್ತು ನಿನ್ನೆ. ತಮ್ಮ ಆಕ್ರೋಶವನ್ನ, ಸಿಟ್ಟನ್ನ ಸಿದ್ದರಾಮಯ್ಯ ಹೈಕಮಾಂಡ್ನ ನಾಯಕರ ಮುಂದೆಯೂ ಕೂಡ ತೋರ್ಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯ ಚರ್ಚೆ ಆಗ್ತಾ ಇರೋದು ಅದು. ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ ಅವರು. ಅವರ ಹೆಸರು, ಅವರು ಕೊಟ್ಟಿರುವಂತಹ ಹೆಸರನ್ನ ಬಿಟ್ಟು ಗಾಯತ್ರಿ ಶಾಂತೇಗೌಡ ಹೆಸರನ್ನ ಸೇರಿಸಲಾಗತ್ತೆ. ಸಿದ್ದರಾಮಯ್ಯ ಅವರು ಹೇಳಿದ್ದವರನ್ನ ಬಿಟ್ಟು ಉಳಿದವರಿಗೆ ಅವಕಾಶ ಕೊಡುವಂತ ಪ್ರಯತ್ನಗಳಾಗತ್ತೆ. ಯಾಕಾಯ್ತು ಈ ರೀತಿ? ಇದು ಈಗ ಚರ್ಚೆ ಕಾರಣ ಆಗ್ತಾ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.